ನಮ್ಮದು ಮದ್ದು ತೋದಿಟ್ಟು ಏನೋ ಮತ್ತೆ ಏನಾಗಿತ್ತಂದ್ರೆ ರೇವಣಸಿದ್ಧ ಮಹಾರಾಜರ ಆಶೀರ್ವಾದ, ಮಹಾದೇವ ಮಹಾರಾಜರ ಆಶೀರ್ವಾದದಿಂದ ಕಡಿ ದಂಡಿ ಬಾಗಲದಾಕ ಹೋಗಿ ನಾವು ತಿರುಗಿ ಬಂದಿದ್ವಿ. ಯಾಕಂತಂದ್ರೆ ನಮ್ಮ ಸಂಪ್ರದಾಯದೊಳಗೆ ಧ್ಯಾನ ಮಾಡಿ ಸಾಧನ ಮಾಡಿ ಸಮಾಧಿ ಸ್ಥಿತಿಗೆ ಹೋಗಿ ಅದರ ಅನುಭವ ತಗೊಂಡ ತಿರುಗಿ ಬಂದ ಗುರುತು ಮಾಡ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮದೈತಿ. ಆದರೆ ಇಲ್ಲಿ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ನನಗೆ ದೇಹಕ್ಕೆ ತ್ರಾಸ ಬಂದಾಗ ನಾವು ವರ್ಷ 6 ತಿಂಗಳು 13 ದಿವಸ ಗಿರಿಮಲ್ಲೇಶ್ವರ ಮಹಾರಾಜರು 13 ದಿವಸಗ ಅವ್ರಿಗೆ ಸಾಕ್ಷಾತ್ ಆಗೈತೆ, ಅದು ಮಾತು ಬೇರೆ. ಆದರೆ ಎಷ್ಟೋ ವರ್ಷ ನಾವು ಸಾಧನ ಮಾಡಿ ಮುಕ್ತಿ ಸ್ಥಿತಿಯಿಂದ ಬಂದಬೇಕು, ಧ್ಯಾನಸ್ಥರಾಗಬೇಕಂತ ತಿಳ್ಕೊಂಡು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ವಿಜ್ಞಾನಿಗಳು ಏನು ಮಾಡ್ಯಾರ ಅಂತಂದ್ರೆ ದೇಹಕ್ಕೆ ಏನಾದರೂ ತ್ರಾಸ ಆದಾಗ ಒಂದೇ ಒಂದು ಸೆಕೆಂಡಿನೊಳಗೆ ಕ್ಲೋರೋಫಾರ್ಮ್ ಅಂತದ, ಅದು ನಮ್ಮ ಶಾಲೆಯೊಳಗೆ ಬರ್ತದ. ಆ ಕ್ಲೋರೋಫಾರ್ಮವನ್ನು ಮೂಟಿ ಹಿಡಿದ್ರು ಅಂತಂದ್ರೆ ನಮ್ಮ ದೇಹ ಎಲ್ಲೈತಿ, ನಮ್ಮ ಶರೀರ ಎಲ್ಲೈತಿ, ನಾವು ಮನ, ಬುದ್ಧಿ, ಚಿತ್ತ, ಅಹಂಕಾರ ಈ 4ನ್ನ ಅಲ್ಲಿ ವಿಚಾರ ಮಾಡಕ್ಕೆ ಹೋದ್ವಿ ಅಂತಂದ್ರೆ ಆ ಸ್ಥಿತಿ ಒಳಗೆ ಅಲ್ಲಿ ಯಾವ ದೇಹ ಇಲ್ಲ, ಯಾವ ಮನಸ್ಸಿಲ್ಲ, ಯಾವ ಬುದ್ಧಿ ಇಲ್ಲ, ಯಾವ ಚಿತ್ತ ಇಲ್ಲ, ಅಹಂಕಾರ ಇಲ್ಲ, ಯಾವ ದೇಹ ಇಲ್ಲ, ನಾನು ಜೀವಾತ್ಮನಿಲ್ಲ, ನಾನು ಪರಮಾತ್ಮನಿಲ್ಲ. ಇಂಥ ಒಂದು ಸ್ಥಿತಿ ಏನೈತಂದ್ರೆ ಅದು ಒಂದು ಇಂಜೆಕ್ಷನ್ ಮಾಡಿದ್ರು ಅಂತಂದ್ರೆ ಆ ಸ್ಥಿತಿ ಒಂದು ಮುಟ್ಟಿಸ್ತೈತಿ. ಅದು ದಂಡಿ ಭಾಗ, ಅದು ಪುಣ್ಯ ಇಟ್ಟು ತಿರುಗಿ ಬರ್ತೈತಿ. ಮತ್ತು ಅದರ ಇದ್ದಿದ್ದಿಲ್ಲ ಅಂತಂದ್ರೆ ಶಿವ ಅನ್ನೋ ಕಂಪ್ನಿ ನಾನು 10 ಕಡೆ ಸಹಿ ಮಾಡಿಸ್ಕೊಂಡ್ರೆ ಯಾಕ್ರಪ್ಪ ನಂದು ಹೊಲ ಇಲ್ಲ, ಮನೆ ಇಲ್ಲ, ನಾವು ಸನ್ಯಾಸಿಗಳನ್ನೇ, ನೀವು ಯಾರಿದ್ರು ಸಹಿತ ನಾವು ಸಹಿ ಮಾಡಿಸ್ಕೊತೀವಿ ಅಂದ್ರೆ ಸಹಿ ಮಾಡ್ರಿ ಮಟ್ ಬಟ್ ಹೋತ್ರಿ ಅಂದ್ರೆ ಬಟ್ ಯಾಕೆ ಹೊತ್ತಿಸ್ಕೊತೀರಿ ಎಣ್ಣೆ ನಾಳೆ ಸಹಿ ನಿವಾಗ ಮಾಡಿ ಮಾತೇರಿ ನ್ಯಾಯ ಮಾಡಿದ್ರೆ ಅದಕ್ಕೆ ನಿಮ್ಮ ಬಟ್ ಬಗ್ಗೆ ತಿಳ್ಕೊಂಡು 10 ಕಡೆ ಬಸ್ ಓಡಿಸ್ಕೊಂಡ್ರು. ಬಟ್ ಓಡಿಸ್ಕೊಂಡು ಒಳಗೆ ಏನು ಹೋದ್ರು ನೋಡಿ ಹೊರಗೆ ತೊಗೊಳಗಿಂದ ಶೋಧ ಆಗಿದ್ದಲ್ಲ. ಅದಕ್ಕೆ ಅದು ಸ್ವಲ್ಪ ಮದ್ದು ತೋದಂಗಾಗಿತ್ತು. ಅದು ಗುರುವಿನ ಕೃಪೆಯಿಂದ ಮತ್ತೆ ಭಾಗತ ಹುಡುಗಿರಿಗೆ ಬಂದೈತಿ. ಅದಕ್ಕೆ ದಯವಿಟ್ಟು ಶರೀರ ಶಾಶ್ವತ ದೇಹ ಯಾವ ರೀತಿಯಾಗಿ ಮನುಷ್ಯ ಭಾವನ ಹಾಗೆ ಸಾದಾ ದುಂಗಿ ನಾವು ಹೇಳಿ ಯಪ್ಪ ನಮ್ಮವ್ರು ಮಾತಾಡ್ತೀರಿ ಏನ್ರಿ ಅಂತಂದ್ರೆ ನಿಮಗೆ ದೋತ್ರ ಚಂದ ಕಾಣಂಗಿಲ್ಲ, ನೀವೆಲ್ಲ ಸಂಸಾರಕ್ಕೆ ಬರೋಬ್ರಿ ಅಂತ ಕಡೆ ನಿಮ್ಗೆ ದೋತ್ರ ಚಂದ ಕಾಣಂಗಿಲ್ಲ, ಲುಂಗಿ ಅಂತ ಭಾಳ ಚಂದ ಕಾಣ್ತೈತೆ ಲುಂಗಿ ಹುಡುಗರು ಅಂತಂದಾಗ ಅಂದೇನು ಹೇಳಿದೀವಿ. ಸಾಮಾನ್ಯ ಮನುಷ್ಯರು ಹೇಳಿದ್ರು ಸಹಿತ ತಿರಸ್ಕಾರ ಮಾಡುವಂಥ ಶಕ್ತಿ, ತಿರಸ್ಕರುವಂಥ ಬುದ್ಧಿಯಲ್ಲಿ ಅಂತಂದ್ರೆ ಸದ್ಗುರು ರೇವಣಸಿದ್ಧ ಮಹಾರಾಜ ಐತಿ. ಅನ್ನದ ನಿಲ್ಲಿತಕ್ಕ ಲುಂಗಿ ಐತಿ. ಅದಕ್ಕೆ ಬರೀ ಹಂಗೆ ಒಂದು ಲುಂಗಿ ಒಂದು ಚಸ್ಮಾ ಇತ್ತಲ್ಲ ಹಂಗೆ ಇವರು ಸಹಿತ ಇಂಚೇರಿ ಮೂಲ ಮಟ್ಟಕ್ಕೆ ಪೀಠಾದಿಗಳು ಇದ್ರು ಸಹಿತ ಎಲ್ಲ ಇದ್ರು ಸಹಿತ ಬರೀ ಒಂದು ಸಾದ ಹಂಗೆ ಒಂದು ಲುಂಗಿ ಒಂದು ಟೋಪಿಗೆ ಇಟ್ಟು ಬಿಟ್ಟರೆ ಮತ್ತೇನು ಇಲ್ಲ ಅಂತ ಸದ್ಗುರು ನಮಗೆ ಸಿಕ್ಕಾರ. ಅದೇ ಸದ್ಗುರು ವಿಮಲ